ಈ ಮಂತ್ರಿ ಮಂಡಲ ಪುನರ್ರಚನೆಯನ್ನ ಮದುವೆ ಮನೆಯ ಊಟದ ಸಾಲು ಅಂತ ಕಲ್ಪನೆ ಮಾಡ್ಕೊಳ್ಳಿ. ಊಟ ಮಾಡ್ತಿರೋರು ಈಗಾಗಲೇ ಮಂತ್ರಿ ಆಗಿರೋರು ಅಂತ ಅಂದ್ಕೊಳ್ಳಿ. ಹಾಗೆ ಊಟ ಮಾಡಬೇಕು ಅಂತ ಊಟ ಮಾಡ್ತಿರೋರ ಹಿಂದೆ ಊಟಕ್ಕೆ ಕಾದು ನಿಂತವರು ಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಅಂತ ಊಹೆ ಮಾಡ್ಕೊಳ್ಳೋಣ. ಇನ್ನು ಊಟಕ್ಕೆ ಬಡಿಸೋ ಬಾಣಸಿಗರು ಯಾರಪ್ಪ ಅಂದರೆ CM, DCM ಹಾಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಕೂಡ ಈ ಸ್ಟೋರಿ ಮಟ್ಟಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಡೆಗೆ ಮದುವೆ ಮನೆಯ ಯಜಮಾನರು ಯಾರಪ್ಪ ಅಂದರೆ ಮಂತ್ರಿ ಸ್ಥಾನ ಅಂತ ಡೆಲ್ಲಿಗೆ ಹೋದಾಗೆಲ್ಲ ಮುಂದೆ ನೋಡೋಣ ಅಂತ ರಾಗ ಎಳೆಯೋ ರಾಹುಲ್ ಗಾಂಧಿ ಅಂತ ಕೂಡ ಕಲ್ಪನೆ ಮಾಡಿಕೊಂಡು ಈ ಒಳನೋಟದ ಮೂಲಗಳ ಮಾಹಿತಿಯನ್ನ ನಿಮ್ಮ ಕಲ್ಪನಾ ನೋಟದಲ್ಲಿ ನೋಡಿ ಎಂಜಾಯ್ ಮಾಡಿ. ಆಗಿದ್ದಾಗ್ಲಿ ಡಿಸಿಷನ್ ಆಗ್ಲಿ ಇವ್ರು ಹೋದ್ರೆ ಅವರು ಬರ್ಲಿ. CM ಸ್ಥಾನಕ್ಕಾಗಿ ಕಾದ ಕಾಂಗ್ರೆಸ್ ನಾಯಕರ ಸ್ಥಿತಿ ಹೆಂಗಾಗಿದೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಬಂತ ಅಂತ ಗಂಟೆಗೊಂದ್ಸಾರಿ ರೋಡ್ಗೆ ಹೋಗಿ ನೋಡ್ಕೊಂಡ್ ಬರೋ ಹೋಟೆಲ್ ಮಾಣಿ ಸ್ಥಿತಿ ಆದಂಗಾಗಿದೆ. ಅದು ಬರಲ್ಲ, ಕಾಯೋದ್ ಬಿಡಲ್ಲ. ಕಾದು ಕಾದು ಕಡೆಗೆ ಡೀಸೆಲ್ಲೋ ಸೀಮೆ ಎಣ್ಣೆನೋ ಕರೆಂಟ್ ಸ್ಟವ್ವೋ ಯಾವ್ದಾದ್ರೂ ಸರಿ ಅಂತ ಅಡ್ಜಸ್ಟ್ ಮಾಡ್ಕೊಳಲ್ವಾ? ಹಂಗೆ ಈಗ ಈ ನಾಯಕರು ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಹೆಂಗಾದ್ರೂ ಒಂದು ಚೇಂಜ್ ಆಗ್ಲಿ ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರಂತೆ. ಇನ್ನು ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟವರಂತೂ ಮದುವೆ ಮನೆಯಲ್ಲಿ ಊಟಕ್ಕೆ ಕೂತೋರು ಏಳೋಕ್ಕೂ ಮೊದಲೇ ಹೋಗಿ ಅವರ ಹಿಂದೆ ಹೋಗಿ ನಿಂತ್ಕೋತಾರಲ್ಲ, ಹಂಗೆ ನಿಂತು ಬಿಟ್ಟಿದ್ದಾರಂತೆ. ಊಟ ಮಾಡೋರು ಎಲೆ ಬಿಟ್ಟು ಏಳ್ತಿಲ್ಲ, ಇವ್ರು ಏಳೋವರೆಗೂ ಬಿಡಲ್ಲ. ಇದೊಳ್ಳೆ ಮುಜುಗರ ಆಯ್ತಲ್ಲ ಅಂತ ಇಲ್ಲಿವರೆಗೂ ನಿಧಾನ ಊಟ ಮಾಡಿ ಅಂತಿದ್ದ ಮದುವೆ ಮನೆ ಯಜಮಾನ್ರೆ ಬೇಗ ಎದ್ದು ಹೋಗ್ಲಿ ಅಂತ ಕಾಯ್ತಿದ್ದಾರಂತೆ. ಸರಿ, ಈಗಾಗಲೇ ಪೊಗದಸ್ತಾಗಿ ಉಂಡು ಎದ್ದು ಹೋದವರ ಸೀಟು ಖಾಲಿಯಾಗಿದೆಯಲ್ಲ, ಅಲ್ಲಿ ಕೂರೋಣ ಅಂತ ನೋಡಿದ್ರೆ ಊಟ ಬಡಿಸೋ ಬಾಣಸಿಗರು ಸ್ವಲ್ಪ ತಡೀರಿ, ರಾಗ ಎಳೆಯೋ ಮದುವೆ ಮನೆ ಯಜಮಾನ್ರ ಹತ್ರ ಕೇಳ್ತೀನಿ, ಎಲ್ಲಾ ಒಟ್ಟಿಗೆ ಊಟಕ್ಕೆ ಕೂತ್ರಾಯ್ತು ಅಂತಿದ್ದಾರಂತೆ. ಹಂಗೆ ರಾಗ ಎಳೆಯೋ ಮದುವೆ ಮನೆ ಯಜಮಾನ್ರ ಹತ್ರ ಪರ್ಮಿಷನ್ ತಗೊಳೋಕೆ ಅಂತ ಹೋದ ಬಾಣಸಿಗರು ಅವರು ರಾಗ ಎಳಿತಾ ಎಳಿತಾ KJ ಇವೆಂಟ್ ಮ್ಯಾನೇಜರ್ ಹತ್ರ ಹೋಗಿ ಅಂದ್ರಂತೆ. ಬಾಣಸಿಗರೆಲ್ಲ ಸೇರ್ಕೊಂಡು ಮಾತಾಡೋಕೆ ಅಂತ ಸೈಲೆಂಟ್ ಆಗಿ ಅಷ್ಟೇ ಸೀಕ್ರೆಟ್ ಆಗಿ KJ ಇವೆಂಟ್ ಮ್ಯಾನೇಜರ್ ಮನೆಗೆ ಹೋಗಿದ್ದಾರೆ. ಅಲ್ಲಿ ಹೋದ್ರೆ ಅವರು ಈಗಾಗಲೇ ಎಷ್ಟು ಜನ ಊಟ ಮಾಡಿದ್ದಾರೆ, ಎಷ್ಟು ಜನ ಈಗ ಊಟದಿಂದ ಹೇಳ್ತಾರೆ, ಎಷ್ಟು ಜನರನ್ನ ಊಟಕ್ಕೆ ಕೂರಿಸ್ಬೇಕು ಅಂತೆಲ್ಲ ಪಟ್ಟಿ ಮಾಡ್ಕೊಂಡ್ರಂತೆ. ಹಂಗೆಲ್ಲ ಪಟ್ಟಿ ಮಾಡಿದ್ಮೇಲೆ ರಾಗ ಎಳೆಯೋ ಮದುವೆ ಮಾಲೀಕರ ಹತ್ರ ಮಾತಾಡೋಕೆ ಅಂತ KJ ಇವೆಂಟ್ ಮ್ಯಾನೇಜರು ಟೈಮ್ ತಗೊಂಡ್ರಂತೆ. ಇಷ್ಟೆಲ್ಲ ಆದ್ಮೇಲೆ ರಾಗ ಎಳೆಯೋ ಮದುವೆ ಮನೆ ಮಾಲೀಕರಿಂದ ಬಾಣಸಿಗರ ಕಿವಿಗೆ ಒಂದು ಗುಟ್ಟು ಬಿತ್ತಂತೆ. ಅದೇನು ಅಂದ್ರೆ ಈ ಸರ್ತಿ ಊಟಕ್ಕೆ ಕೂತೋರ್ನೆಲ್ಲ ಒಟ್ಟಿಗೆ ಎಳಿಸೋಣ, ಜೊತೆಗೆ ಕಾಯುತ್ತಾ ನಿಂತವ್ರನ್ನೆಲ್ಲ ಒಟ್ಟಿಗೆ ಊಟಕ್ಕೆ ಕೂರ್ಸೋಣ ಅಂದಿದ್ದಾರಂತೆ. ಈ ಮಾತನ್ನ ಬಾಣಸಿಗರು ಬಂದು ಊಟಕ್ಕೆ ಕಾದು ನಿಂತವರಿಗೆ ಹೇಳಿದ್ದೇ ತಡ ಒಳಗೆ ಖಾಲಿ ಇರೋ ಡೊಳ್ಳು ಹೊಟ್ಟೆ ತಟ್ಕೊಂಡು ಕುಣಿದಾಡಿದ್ರಂತೆ. ಈ ಕಡೆ ಊಟಕ್ಕೆ ಕೂತವರು ಇನ್ನೇನು ಹೇಳ್ಬೇಕಾಗುತ್ತಲ್ಲ ಅಂತ ನಾನು ಎಷ್ಟು ಚೆನ್ನಾಗಿ ಊಟ ಮಾಡಿದ್ದೀನಿ ನೋಡಿ ಅಂತ ಉಂಡ ಖಾಲಿ ಎಲೆಯ ಫೋಟೋನ ಸ್ಟೇಟಸ್ನಲ್ಲಿ ಹಾಕ್ತಿದ್ದಾರಂತೆ. ಒಟ್ನಲ್ಲಿ ಊಟಕ್ಕೆ ಕಾದವರಿಗೆಲ್ಲ ಈ ಸರ್ತಿ ಮಂತ್ರಿ ಸ್ಥಾನ ಅನ್ನೋ ಭೂರಿ ಭೋಜನ ಸಿಗೋದು ಗ್ಯಾರಂಟಿ ಅಂತೆ ಅನ್ನೋದು ನಮ್ಮ ಒಳನೋಟಕ್ಕೆ ಸಿಕ್ಕ ಇಣುಕು ನೋಟ. ವೀರೇಂದ್ರ ಉಪ್ಪುಂದ, ರಿಪಬ್ಲಿಕ್ ಕನ್ನಡ. ಸತತವಾಗಿ 2.5-3 ವರ್ಷದಿಂದ ಈಗ ಆಗ ಇನ್ನೇನು ಅಂತ ಕಾಯ್ತಾ ಇದ್ದ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಕೊನೆಗೂ ಪಾಯಸದ ಊಟ ಮಾಡುವಷ್ಟು ಸಂಭ್ರಮದ ಸುದ್ದಿ ದೆಹಲಿ ಮೂಲಗಳಿಂದ ಬಂದು ಬಿಡುತ್ತಾ? ಹೌದು ಅಂತ ಇದೆ ಬಲ್ಲ ಮೂಲಗಳು. 20 ಸಚಿವರಿಗೆ ಅನಾಯಾಸವಾಗಿ ಗೇಟ್ ಪಾಸ್ ಕೊಡ್ಲಿಕ್ಕೆ ಸಿದ್ದರಾಮಯ್ಯನವರು ಸಿದ್ಧರಾಗ್ಬಿಟ್ರಾ ಅನ್ನೋ ಕುತೂಹಲ ಮಂತ್ರಿ ಆಕಾಂಕ್ಷಿಗಳಿಗೆ. ಹೀಗೊಂದು ವೇಳೆ ಆಗಿದ್ದೇ ಆದಲ್ಲಿ 20 ಸಚಿವರ ದಂಡವನ್ನ ಮನೆಗೆ ಕಳಿಸೋ ಪ್ಲಾನಿಂಗ್, ಯಾರೆಲ್ಲ ಮಂತ್ರಿ ಆಗಬೇಕು ಅಂತ ಹೇಳಿ ಆಕಾಂಕ್ಷೆ ಇಟ್ಕೊಂಡು ಕಾಯ್ತಿದ್ದಾರೆ ಅವರಿಗೆ ಸಿಹಿ ಊಟದಷ್ಟೇ ಹಿತವನ್ನ ನೀಡೋ ಸಾಧ್ಯತೆ ಇದೆ. ಕಡೆಗೂ ಹೈಕಮಾಂಡ್ ಪರ್ಮಿಷನ್ ಕೊಟ್ಟಂತೆ ಕಾಣ್ತಾ ಇದೆ. ಅಲ್ಲಿಗೆ ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟದ ರಿನೋವೇಷನ್ಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮಂತ್ರಿ ಆಗೋಕೆ ಆಕಾಂಕ್ಷಿಗಳು ಕೂಡ ರೆಡಿಯಾಗಿದ್ದಾರೆ. ಹೀಗಾಗಿ
ಈಗ ಮಂತ್ರಿ ಆಗಿರುವವರು ಅಂದರೆ ಸಚಿವರಾಗಿರುವವರು ಭಾರಿ ಗಡಿಬಿಡಿಯಲ್ಲಿದ್ದಾರೆ. ಹೌದಾ, ಈ 20 ಮಂದಿ ಪೈಕಿ ನಮ್ಮ ಹೆಸರು ಇರುತ್ತಾ, ನಾವು ಕೂಡ ಮಂತ್ರಿಗಿರಿಯನ್ನು ಬಿಟ್ಕೊಡೋ ಪರಿಸ್ಥಿತಿ ಬಂದುಬಿಡುತ್ತಾ, ಮುಂದೇನು ಗತಿ, ಯಾರನ್ನ ಸಂಪರ್ಕ ಮಾಡಿದ್ರೆ ನಾವು ಸೇಫ್ ಆಗಬಹುದು, ಈ 20ರ ಪಟ್ಟಿಯಿಂದ ನಾವು ಆಚೆ ಬರಲಿಕ್ಕೆ ಏನು ಪ್ರಯಾಸ ಪಡಬಹುದು, ಈ ರೀತಿಯ ಲೆಕ್ಕಾಚಾರದಲ್ಲಿ ಹಾಲಿ ಸಚಿವರು ಇದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಈ ಬಾರಿ ದೊಡ್ಡ ದೊಡ್ಡ ತಲೆಗಳೇನೆ ಸಚಿವ ಸಂಪುಟದಿಂದ ಆಚೆ ಹೋಗೋ ಸಾಧ್ಯತೆ ಇದೆಯಂತೆ. ಈಗ ಆಲ್ರೆಡಿ ಬಹಿರಂಗವಾಗಿ ಅನೇಕ ಶಾಸಕರುಗಳು ಯಾರೆಲ್ಲರೂ ಮಂತ್ರಿ ಆಗಬೇಕು ಅಂತಿದ್ದಾರೆ, ಅದರಲ್ಲೂ ಹೊಸ ತಲೆಮಾರಿನ ಶಾಸಕರು ಎಷ್ಟು ಅಂತ ಹೇಳಿ ಕೊಟ್ಟವರಿಗೆ ಅವಕಾಶ ಕೊಡ್ತೀರಿ, ಅವರೆಲ್ಲ ಆಲ್ರೆಡಿ 2, 3, 4 ಬಾರಿ ಕೆಲವೊಬ್ಬರು ಮಂತ್ರಿಗಳಾಗಿರುವವರಿದ್ದಾರೆ, ಹೊಸಬ್ರಿಗೊಂದು ಅವಕಾಶ ಕೊಡಬೇಕಲ್ವಾ, ಈಗಲ್ದಿದ್ರೆ ಯಾವಾಗ ಅಂಥೇಳಿ ನೇರವಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರ ಪರಿಣಾಮ ದೆಹಲಿವರೆಗೂ ತಟ್ಟಿದೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಈ ಬಾರಿ ಸಚಿವ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಕೆಲ ಹಿರಿಯ ಸಚಿವರುಗಳಿಗೇನೆ ಗೇಟ್ ಪಾಸ್ ಕೊಡೋ ಸಾಧ್ಯತೆ ಇದೆಯಂತೆ. ಆ ಮೂಲಕ ಹೊಸ ತಲೆಗಳಿಗೆ ಪಟ್ಟ ಕಟ್ಟಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ಧವಾಗ್ತಾ ಇರುವಂತೆ ಕಂಡು ಬರ್ತಾ ಇದೆ. ಇನ್ನು ಈ ಬಾರಿ ಸರ್ಕಾರದ ಇಮೇಜ್ ಕಂಟ್ರೋಲ್ ಮಾಡೋದು ಕೂಡ ಬಹಳ ಪ್ರಮುಖವಾದ ವಿಚಾರ. ಅದರಲ್ಲೂ ಮೂಡ, ವಾಲ್ಮೀಕಿ, ಹಾಗೆಯೇ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ, ಈ ರೀತಿಯ ಅನೇಕ ಮಂತ್ರಿಗಳ ಮೇಲೆ ಪರೋಕ್ಷವಾಗಿ ಮಂತ್ರಿಗೆ ಸಂಬಂಧಪಟ್ಟ ಇಲಾಖೆಗಳ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬಂದಿರೋದ್ರಿಂದ ಚುನಾವಣೆಗೆ ಉಳಿದಿರೋದು 2 ವರ್ಷ. ಈಗಾಗಿರುವ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಿಕೊಳ್ಳೇಬೇಕಾದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಇದೆ. ಹೀಗಾಗಿ ಈ ಇಮೇಜ್ ಮೇಕ್ ಓವರ್ಗೂ ಕೂಡ ಹಿರಿಯರಿಗೆ ಗೇಟ್ ಪಾಸ್ ಕೊಟ್ಟು ಹೊಸವರಿಗೆ ಅವಕಾಶ ಮಾಡಿಕೊಡೋದು ಡ್ಯಾಮೇಜ್ ಕಂಟ್ರೋಲ್ನ ಸೂತ್ರವಾಗಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಪಾಳಿಯದ ಒಳಗೆ ನಡೀತಾ ಇದೆ. ಇನ್ನು ಸಿಎಂ ಮಂತ್ರಿಗಳಿಗೆ ಒಂದಷ್ಟು ಷರತ್ತನ್ನ ಕೂಡ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೊಸಬರಿಗೆ ಅವಕಾಶ ಕೊಡ್ತೀವಿ, ಆದರೆ ಕ್ಲಿಯರ್ ಕ್ಯಾಬಿನೆಟ್ ಡೆಸಿಗ್ನೇಷನ್ ಅಲ್ಲ, ಬದಲಾಗಿ ರಾಜ್ಯ ಖಾತೆಯನ್ನ ನಿಭಾಯಿಸಬೇಕಾಗತ್ತೆ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಷರತ್ತುಗಳು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮುಖ್ಯಮಂತ್ರಿಗಳ ಫ್ಯೂಚರ್ ಪ್ಲಾನ್ ಏನು? ಈ ಬಾರಿ ಅಧಿಕಾರ ಭವಿಷ್ಯ ನಿಧಿ ಯೋಜನೆಗೆ ಮುಂದಾಗ್ತಿರುವಂಥದ್ದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿಎಂ ಕಣ್ಣು ಸದ್ಯಕ್ಕಿರುವ ಈ ಸಚಿವ ಸಂಪುಟ ಪುನಾರಚನೆ ಮೇಲೆ ಮಾತ್ರವಲ್ಲ, ಮುಂಬರಲಿರುವ ಅಂದರೆ 2028ರ ಚುನಾವಣೆ ಮೇಲೂ ಕೂಡ ಇದ್ದಂತೆ ಕಾಣ್ತಾ ಇದೆ. ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದರೆ ಸಂಪುಟ ಸಂಯೋಜನೆ ಅನ್ನೋದನ್ನು ಬಹಳ ಅಳೆದು ತೂಗಿ ಮಾಡಬೇಕಾಗತ್ತೆ. ಯಾಕಂದರೆ ಈಗ ಸಂಪುಟದ ಒಳಗೆ ಬರ್ತಾ ಇರುವ ಮಿನಿಸ್ಟರ್ಗಳ ಕಾರ್ಯವೈಖರಿಯ ಆಧಾರದ ಮೇಲೇನೆ ನಾಳೆ ಮತ ಕೇಳಲಿಕ್ಕೆ ಹೋದಾಗ ಮತದಾರರು ನಮ್ಮ ಪಕ್ಷವನ್ನು ತುಲನೆ ಮಾಡ್ತಾರೆ. ಹೀಗಾಗಿ ಯಾರಿಗೆ ಅಧಿಕಾರವನ್ನು ಕೊಡ್ತೀವಿ, ಯಾರಿಗೆ ಜವಾಬ್ದಾರಿಯನ್ನು ಹೊರಿಸ್ತೀವಿ ಅನ್ನೋದನ್ನು ಕೂಡ ಬಹಳ ಅಳೆದು ತೂಗಿ 2028ರ ಲೆಕ್ಕಾಚಾರದಲ್ಲಿ ಇಲ್ಲಿ ಕೇವಲ ಅನುಭವ, ಕ್ಲಿಯರ್ ಇಮೇಜ್ ಮಾತ್ರವಲ್ಲ, ಜಾತಿ ಲೆಕ್ಕಾಚಾರವೂ ಬರಬಹುದು, ಹಾಗೆ ಸಂಪನ್ಮೂಲದ ಆಧಾರದ ಮೇಲಿನ ಶಕ್ತಿಯೂ ಇರಬಹುದು, ಅಥವಾ ಜನಪ್ರಿಯತೆಯ ಆಧಾರದ ಮೇಲೂ ಕೂಡ ಕೆಲವೊಂದಷ್ಟು ಕ್ಯಾಲ್ಕುಲೇಷನ್ ನಡಿಬಹುದು. ಹೀಗಾಗಿ ಎಲ್ಲ ಆಯಾಮದಲ್ಲೂ ಅಳೆದು ತೂಗೇನೆ ಸಂಪುಟ ಸಂಯೋಜನೆಯನ್ನ ಮಾಡಿಕೊಳ್ಬೇಕು ಅಂತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದಕ್ಕಾಗೇನೆ ಆಡಳಿತದಲ್ಲಿ ಪರಿವರ್ತನೆ ತರುವ ಪ್ರಯತ್ನ ಕೂಡ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಮತ್ತೆ ಅಧಿಕಾರ ಹಿಡಿಯೋ ಆಲೋಚನೆ ಸಿದ್ದರಾಮಯ್ಯನವರಿಗಿದೆ. ಈ ಸಾಕಷ್ಟು ಬಾರಿ ಚರ್ಚೆ ಹಿಂಗಾಗಿದೆ, 2018ರಲ್ಲಿದ್ದ ಸಿದ್ದರಾಮಯ್ಯನವ್ರಿಗೂ ಈಗ ಇರುವ ಸಿದ್ದರಾಮಯ್ಯನವ್ರಿಗೂ ಆಡಳಿತ ವೈಖರಿಯಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಆಗಿದ್ದ ಸಿದ್ದರಾಮಯ್ಯನವರು ಜನಪರವಾಗಿದ್ರು, ಈಗಿದ್ದ ಸಿದ್ದರಾಮಯ್ಯನವರು ಕುರ್ಚಿ ಭದ್ರ ಮಾಡ್ಕೊಳ್ಳೋದ್ರಲ್ಲೇ ಮಗ್ನರಾಗಿದ್ದಾರೆ ಅನ್ನೋ ಆರೋಪಗಳೇನು ಬಂದಿದೆ. ಇದನ್ನ ಮುರಿದು ಆಡಳಿತದ ಕಡೆಗೆ ಕಂಪ್ಲೀಟ್ ಫೋಕಸ್ಸು, ಹಾಗೆ ಆಡಳಿತ ಯಂತ್ರಕ್ಕೂ ಕೂಡ ಚುರುಕು ಕೊಡಬಲ್ಲಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲಿಕ್ಕೆ ಪೂರಕವಾದವರನ್ನೇ ಸಚಿವ ಸಂಪುಟದ ಒಳಗೆ ಕರ್ಕೊಳ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಯೋಚನೆಯನ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಸದ್ಯಕ್ಕೆ ಇದೆಲ್ಲದಕ್ಕೂ ಉತ್ತರ ಕೊಡಬೇಕಾಗಿರೋದು ಕಾಂಗ್ರೆಸ್ನ ಹೈಕಮಾಂಡ್. ನಾವಾಗಲೇ ಮದುವೆ ಮನೆಯ ಊಟದ ಸಾಲುಗಳ ಉದಾಹರಣೆ ಕೊಟ್ಟ ಹಾಗೆ ಊಟ ಮಾಡಬೇಕು ಅಂತ ಹೇಳಿ, ಅಂದರೆ ಸಚಿವರಾಗಬೇಕು ಅಂತ ಹೇಳಿ ಆಸೆ ಪಡ್ತಿರುವವರ ಸಂಖ್ಯೆ ಹೆಚ್ಚಿದ್ರೂ ಕೂಡ ಯಾರನ್ನ ಛತ್ರದ ಒಳಗೆ ಬಿಟ್ಕೊಳ್ಬೇಕು ಬೇಡ ಅನ್ನೋದರ ಕೀ ಕಂಟ್ರೋಲ್ ಇರೋದು ಕಾಂಗ್ರೆಸ್ನ ಹೈಕಮಾಂಡ್ನ ಒಳಗೆ. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರ ಹತ್ರ ಇರುವ ಪಟ್ಟಿಯನ್ನ ಅಥವಾ ಈ ಸಚಿವ ಸಂಪುಟ ವಿಸ್ತರಣೆಯ ಹಿಂದಿರುವ ಕ್ಯಾಲ್ಕುಲೇಷನ್ ಅನ್ನ ಕಾಂಗ್ರೆಸ್ನ ಹೈಕಮಾಂಡ್ ಪುರಸ್ಕರಿಸಿದ್ರೂ ಕೂಡ ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವರ ಪರವಾಗೇ ಡಿಸಿಷನ್ಗೆ ಕಾಂಗ್ರೆಸ್ ಹೈಕಮಾಂಡ್ ಬರುತ್ತಾ? ಇದಕ್ಕೆ DK ಶಿವಕುಮಾರ್ ಅವರ ಪ್ರತಿರೋಧನೆ ಇರೋದಿಲ್ವಾ? ಅಥವಾ DK ಶಿವಕುಮಾರ್ ಅವರು ಕೂಡ ನನ್ನದು ಒಂದು ಪಟ್ಟಿ ಇದೆ ಅಂತ ಹೇಳಿ ಹೈಕಮಾಂಡ್ನ ಮುಂದಿಡೋದಿಲ್ವಾ? ಇಂಥವರನ್ನ ಸಚಿವರನ್ನಾಗಿ ಮಾಡಿ ಅಂತ ಹೇಳಿ ಇದೆಲ್ಲ ಲೆಕ್ಕಾಚಾರಗಳು ಸದ್ಯಕ್ಕೆ
ಕಾಂಗ್ರೆಸ್ನ ಪಡಸಾಲೆಯಲ್ಲಿ ನಡೀತಾ ಇದೆ. ಆದರೆ ಇದು ಪಕ್ಷಕ್ಕೆ ಸೀಮಿತವಾದ ವಿಚಾರವಲ್ಲ, ಬದಲಾಗಿ ನೇರವಾಗಿ ಸರ್ಕಾರ ಆ ಮೂಲಕ ಆಡಳಿತ ಯಂತ್ರಕ್ಕೆ ಕೂಡ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ 2028ರ ಚುನಾವಣೆಯನ್ನ ಗೆಲುವಿನ ದೃಷ್ಟಿಯಲ್ಲಿಟ್ಕೊಂಡು ಅಳೆದು ತೂಗಿ ನಿರ್ಧಾರ ಮಾಡಬೇಕಾಗಿರುವ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕಿದೆ.